ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದಲ್ಲಿ ಶಿವಾನಿಯಾಗಿ ನಟಿಸಿರುವ ಮುದ್ದು ಮುಖದ ಚೆಲುವೆ ವೃಂದಾ ಆಚಾರ್ಯ. ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದ ನಂತರ ಬಹಳಷ್ಟು ಖ್ಯಾತಿಯನ್ನ ಪಡೆದಿರುವ ಈಕೆ ಈಗಾಗಲೇ 3 ಹೊಸ ಸಿನಿಮಾಗಳಿಗೆ ಸಹಿ ಹಾಕಿದ್ದಾರೆ. ಒಂದು ಸಲ ಮೀಟ್ ಮಾಡೋಣ, ಎಕ್ಸ್ ಅಂಡ್ ವೈ ಹಾಗೂ ಬ್ಲಾಕ್ ಆಫ್ ಭಾಗ್ಯಲಕ್ಷ್ಮಿ ಎಂಬ 3 ಸಿನಿಮಾಗಳನ್ನ ಆಯ್ದುಕೊಂಡಿರುವ ನಟಿ ವೃಂದಾ ಆಚಾರ್ಯ ಸದ್ಯಕ್ಕಂತೂ ನಟನೆಯಲ್ಲಿ ಫುಲ್ ಬಿಸಿ. ಕಿರುತೆರೆಯ ಮೂಲಕ ನಟನೆಗೆ ಕಾಲಿಟ್ಟಿರುವ ವೃಂದಾ ಆಚಾರ್ಯ ಸದ್ಯ ಸಿನಿಮಾಗಳಲ್ಲಿ ನಟನಾ ಕಂಪನ್ನ ಪಸರಿಸುತ್ತಿದ್ದಾರೆ. ಇನ್ನು ಅವರು ಯಾವ ರೀತಿ ಸ್ಕ್ರಿಪ್ಟ್ ಅನ್ನ ಆರಿಸುತ್ತಾರೆ ಹಾಗೂ ಕತೆಗಳನ್ನ ಒಪ್ಪಿಕೊಳ್ಳುತ್ತಾರೆ ಎಂಬುದರ ಬಗ್ಗೆ ಮಾತನಾಡಿದ ನಟಿ ವೃಂದಾ ಆಚಾರ್ಯ ಅವರು ಸಿನಿಮಾ ಮಾಡಬೇಕೆಂಬ ಸಲುವಾಗಿ ಯಾವುದೇ ಕತೆಗಳನ್ನ ಒಪ್ಪಿಕೊಳ್ಳುವುದಿಲ್ಲವಂತೆ. ಬದಲಾಗಿ ಕತೆಯನ್ನ ಓದಿ ಅವರಿಗೆ ಸ್ಕ್ರಿಪ್ಟ್ ಅರ್ಥವಾದರೆ ಮಾತ್ರ ಸಿನಿಮಾಗೆ ಸಹಿ ಮಾಡುತ್ತಾರಂತೆ. ಮೊದಲಿಗೆ ಡೈರೆಕ್ಟರ್ ಹೇಳುವ ನರೇಶನ್ ಅನ್ನ ಒಮ್ಮೆ ಕೇಳಿ ಮತ್ತೆ ಸ್ಕ್ರಿಪ್ಟ್ ಅನ್ನ ಓದಿ ಅವೆಲ್ಲವೂ ಅವರು ಮಾಡುವ ಪಾತ್ರಕ್ಕೆ ಸರಿಹೊಂದುತ್ತದೆಯಾ ಎಂದೆನಿಸಿದರೆ ಮಾತ್ರ ಕತೆಯನ್ನ ಒಪ್ಪಿಕೊಂಡು ನಟಿಸುತ್ತಾರಂತೆ. ಸಿನಿಮಾದಲ್ಲಿ ನಮಗೆ ಒಳ್ಳೆಯ ಹೆಸರು ಹಾಗೂ ಹಣ ಬರುತ್ತದೆ ಎಂಬ ಕಾರಣಕ್ಕೆ ಸಿಕ್ಕ ಕತೆಗಳನ್ನೆಲ್ಲ ತೆಗೆದುಕೊಳ್ಳಲು ಸ್ವಲ್ಪವೂ ಇಷ್ಟವಿಲ್ಲದ ನಟಿ ವೃಂದಾ ಆಚಾರ್ಯ ತೂಗಿ ಅಳೆದು ಒಳ್ಳೆ ಕತೆಗಳನ್ನ ಅಷ್ಟೇ ತೆಗೆದುಕೊಳ್ಳುತ್ತಾರಂತೆ. ತಮಗೆ ಕ್ಲಾರಿಟಿ ಸಿಕ್ಕಾಗ ಮಾತ್ರ ಕತೆಗಳನ್ನ ಒಪ್ಪಿಕೊಳ್ಳುವ ಇವರು ಸದಾಕಾಲ ಸಿನಿಮಾಗಳಲ್ಲಿ ಕೆಲಸ ಮಾಡುತ್ತಾ ಬ್ಯುಸಿಯಾಗಿರಲು ಇಚ್ಛಿಸುತ್ತಾರಂತೆ. ಎಲ್ಲಾ ನಟ ನಟಿಯರಂತೆ ಯಶಸ್ಸಿನ ಬಗ್ಗೆ ಬಹಳಷ್ಟು ಯೋಚಿಸುವ ಈಕೆ ಯಶಸ್ಸಿಗಾಗಿ ಹಾತೊರೆಯುವುದರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಅದೊಂದು ಗುರಿ ತಮ್ಮ ಸಿನಿಮಾ ಆಯ್ಕೆಯ ಪ್ರತಿಕ್ರಿಯೆಯಲ್ಲಿ ಅಡ್ಡವಾಗದಂತೆ ನೋಡಿಕೊಳ್ಳುತ್ತಾರಂತೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿಯೂ ಬಹಳ ಆಕ್ಟಿವ್ ಇರುವ ಈ ನಟಿ ಆಗಾಗ ತಮ್ಮ ಫೋಟೋ ಶೂಟ್ಗಳನ್ನ ಹಾಕುತ್ತಾ ಅಭಿಮಾನಿಗಳನ್ನ ರಂಜಿಸುತ್ತಿರುತ್ತಾರೆ. ಕಲರ್ಸ್ ಕನ್ನಡ ವಾಹಿನಿಯ ಮಹಾಕಾಳಿ ಧಾರಾವಾಹಿಯಲ್ಲಿ ರತಿಯಾಗಿ ಅಭಿನಯಿಸುವ ಮೂಲಕ ಕಿರುತೆರೆಗೆ ಪಾದಾರ್ಪಣೆ ಮಾಡಿದರು ವೃಂದಾ ಆಚಾರ್ಯ. ಮುಂದೆ ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿದ್ದ ಶನಿ ಧಾರಾವಾಹಿಯಲ್ಲಿ ಬಣ್ಣ ಹಚ್ಚಿದ ಈ ನಟಿ ತದನಂತರ ಸ್ಯಾಂಡಲ್ವುಡ್ಗೆ ಕಾಲಿಟ್ಟರು. ಪ್ರೇಮಂ ಪೂಜ್ಯಂ ಸಿನಿಮಾ ಮೂಲಕ ಕಿರುತೆರೆಗೆ ಕಾಲಿಟ್ಟ ಈಕೆ ಈಗ ಸ್ಯಾಂಡಲ್ವುಡ್ನಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿಯಾಗಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಡೈಲಿ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.